ಅಲ್ಲ ನೋಡಿ, ಕರ್ನಾಟಕದವರೆಲ್ಲ ದರ್ಶನ್ ಅವರು ಅಂತ ಒಂದು ಮಾತು ಹೇಳ್ತಾರೆ. ನೀವು ಆಂಧ್ರದಿಂದ ಮೇ ಬಿ ಅವ್ರಿಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಅನ್ಸುತ್ತೆ ಕರೆಕ್ಟ್ ಆಗಿ. ಸೊ ಹಾಗಾಗಿ ಇನ್ಫಾರ್ಮೇಶನ್ ತಗೊಂಡು ಮಾತಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಂದು ವಿಚಾರ ಇಟ್ಕೊಂಡಾಗಲೂ ಇನ್ಫಾರ್ಮೇಶನ್ ತಗೊಂಡು ನಾವು ಸುಮ್ಮನೆ ಏನೋ ಮಾತಿನ ಬರದಲ್ಲಿ ಹೇಳಿದಾಗ ಅದು ಸರಿ ಅನ್ಸಲ್ಲ. ಸೊ ನಾನು ಅವ್ರ ಬಗ್ಗೆ ಅಂತಲೇ ಹೇಳ್ತಾ ಇಲ್ಲ, ಯಾವುದೇ ಒಂದು ವ್ಯಕ್ತಿ ಆದರೂ ಅಷ್ಟೇ ಒಂದು ಇನ್ಫಾರ್ಮೇಷನ್ ತೊಗೊಂಡು ಮಾತಾಡಿದಾಗ ಒಂದು ಕ್ಲಿಯಾರಿಟಿ ಇರುತ್ತೆ. ಯಾಕಂದರೆ ಒಂದು ಸೆಲೆಬ್ರಿಟಿ ಅಂತ ಆದಾಗ ಒಂದು ಜನರಿಗೆ ನೀವೊಂದು ರೋಲ್ ಮಾಡಲ್ ಅಂತ ಆದಾಗ ನಿಮ್ಮ ಮಾತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಮಾತು ಕ್ಲಿಯರ್ ಆಗಿರಬೇಕು. ಒಂದು ಅದರಿಂದ 10 ಜನ ಕಲಿಯೋರು ಇರ್ತಾರೆ, ಅವ್ರನ್ನ ಅನುಕರಣೆ ಮಾಡೋರು ಇರ್ತಾರೆ. ಸೊ ಹಾಗಾಗಿ ನಾವು ಮಾತಾಡೋ ಮಾತು ತುಂಬ ತೂಕವಾಗಿ ಯೋಚನೆ ಆಗಿರಬೇಕು. ಇನ್ನೊಬ್ಬ ವ್ಯಕ್ತಿನ ನಾವು ಕೆಳಗಡೆ ಇಳಿಸಿ ಮಾತಾಡೋದು ತುಂಬ ತಪ್ಪಾಗುತ್ತೆ. ಯಾಕಂದರೆ ಅವರು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದಾಗ ಸ್ಕ್ರ್ಯಾಚಿಂದ ಮಾಡಿರ್ತಾರೆ. ಒಂದು ಸ್ಟಾರ್ ಆಗಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಎಷ್ಟೊಂದು ಏಳು ಬೀಳುಗಳಿರುತ್ತೆ, ಎಷ್ಟೊಂದು ಹರ್ಡಲ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಮೆಟ್ಟು ನಿಂತು ಅವರು ಒಂದು ಸ್ಟಾರ್ ಅಂತ ಆಗಿರ್ತಾರೆ. ಸೊ ಅವ್ರಿಗೂ ಒಂದು ಜೀವನ ಇರುತ್ತೆ, ಅವ್ರಿಗೊಂದು ಫ್ಯಾಮ್ಲಿ ಇರುತ್ತೆ, ಅವ್ರಿಗೊಂದು ಮಕ್ಕಳು ಇರ್ತಾರೆ. ಸೊ ಆ ರೀತಿ ನೋಡಿದಾಗ ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ತಪ್ಪಿದ್ರೆ ತಪ್ಪೆ, ಯಾವುದೇ ಒಂದು ವ್ಯಕ್ತಿ ಆದ್ರೂ ತಪ್ಪಂದರೆ ತಪ್ಪೆ. ಸೊ ತಪ್ಪು ಅಂತ ನಾವು ಆ ಮನುಷ್ಯನ ನಾವು ಕಾಲು ಎಳೆಯೋದು ತಪ್ಪಾಗುತ್ತೆ. ಸೊ ಅದಕ್ಕೆ ಆದಂಥ ಕಾನೂನಿದೆ, ನಾವು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀವಿ, ಅದು ನಿರ್ಧಾರಗಳನ್ನು ತಗೊಳುತ್ತೆ. ನೀವು ಹೇಳಕ್ಕೆ ಯಾರು ಹೇಳಿ ಅಲ್ವಾ? ಈಗ ಓಕೆ, ದರ್ಶನ್ ಅವ್ರನ್ನ ನೀವು ಫಸ್ಟ್ ಮೊದಲನೇ ದಿನಗಳಿಂದ ಕೂಡ ನೋಡ್ಕೊಂಡು ಬಂದಿದ್ರಿ. ಈಗ ದರ್ಶನ್ ಸರ್ ಒಂದಷ್ಟು ಇದೆಲ್ಲ ಆಯಿತು, ನೀವು ನೋಡಿದ್ದೀರಾ ಏನೇನಾಯಿತು ಕರ್ನಾಟಕದಲ್ಲಿ ಅಂತ. ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಇದೆಲ್ಲ ನೋಡಿದ? ಯಾಕೆ ನೀವು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ನನಗೆ ಅದನ್ನೇ ಹೇಳಿದ್ದು, ಸ್ಕ್ರ್ಯಾಚಿಂದ ಬಂದಿದ್ದವರು ಒಂದು ರೋಲ್ ಮಾಡೆಲ್ ನಮಗೆಲ್ಲ. ಅವ್ರ ಮೂವಿಗಳಿಂದ ನಾವು ಅವ್ರನ್ನ ಸೂಪರ್ ಸ್ಟಾರ್ ಅಂತಲೇ ನೋಡಿರೋದು. ಮತ್ತು ಆ್ಯಸ್ ಎ ಪರ್ಸನ್ ತುಂಬ ಒಂದು ಗುಡ್ ಹ್ಯೂಮನ್ ಬೀಯಿಂಗ್. ನಾವೆಲ್ಲ ಅವ್ರ ಮನೆಗೆಲ್ಲ ಹೋದಾಗ ಬರ್ತ್ಡೇಗೆಲ್ಲ ಹೋಗಿದ್ವಿ. ತುಂಬ ಕೂತ್ಕೊಂಡು ಎಷ್ಟು ಕ್ರೌಡ್ ಇದ್ರೂ ನನ್ನ ಜೊತೆ ಕೂತ್ಕೊಂಡು ಮಾತಾಡಿದ್ದಾರೆ. ನಮಗೆ ಅನ್ನಿಸ್ತು ಎಷ್ಟು ಸಿಂಪ್ಲಿಸಿಟಿ, ಎಷ್ಟು ಗುಡ್ ಹ್ಯೂಮನ್ ಬೀಯಿಂಗ್. ಅವರ ರೂಟ್ಸ್ನ ಅವ್ರು ಮರ್ತಿಲ್ಲ. ಅವರ ಒಂದು ವ್ಯಕ್ತಿತ್ವ ಯಾವತ್ತೂ ಕಾಣತ್ತದು. ಸೊ ಹಾಗಾಗಿನೇ ಡಿ ಬಾಸ್ಗೆ ಅಷ್ಟು ಫ್ಯಾನ್ಸ್ ಇರೋದು. ಸೊ ಸುಮ್ಮನೆ ಆಗಲ್ಲ ಅದು, ಅದನ್ನು ಗಳಿಸಿರೋದು ಅವರು. ಹಾಗಾಗಿ ಅವ್ರು ಯಾವತ್ತಿದ್ರೂ ಈಸ್ ಚಾಲೆಂಜಿಂಗ್ ಸ್ಟಾರ್. ಅದಕ್ಕೆ ಚಾಲೆಂಜ್ ಮಾಡ್ಕೊಂಡೇ ಇಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅವರು. ಬೇಲು ಕೂಡ ಆಗಿದೆ ಪೂರ್ಣ ಪ್ರಮಾಣದ. ಖುಷಿ ಆಯಿತು, ಯಾಕಂದರೆ ಇವಾಗ ಮೂವಿ ಸ್ಟಾರ್ಟ್ ಆಗುತ್ತೆ. ಮೂವೀಸ್ಗಳು ಸ್ಟಾರ್ಟ್ ಆದಾಗ ಎಷ್ಟೊಂದು ಜನರಿಗೆ ಕೆಲಸ ಸಿಗುತ್ತೆ, ಎಷ್ಟೊಂದು ಜೀವನ ಫ್ಯಾಮಿಲಿಗಳಿಗೆ ಉದ್ಧಾರ ಆಗ್ತಾರೆ. ಸೊ ಹಾಗಾಗಿ ಇಟ್ಸ್ ಅ ಗುಡ್ ನ್ಯೂಸ್ ಫಾರ್ ಮೀ. ಅದೇ ನಾನು ಹೇಳೋ ಹಾಗೆ ತಪ್ಪು ಒಪ್ಪು ಎಲ್ಲ ಕಾನೂನಿದೆ, ಅದಕ್ಕೆ ನಾವು ಯಾರು ಅಲ್ಲ ಮಾತಾಡೋಕ್ಕೆ. ನೀವೇನಾದರೂ ಅಂದರೆ ಈಗ ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿದ್ದಾದ್ಮೇಲೆ ಯಾವಾಗಾದ್ರೂ ಒಂದ್ಸರಿ ಹೋಗಬೇಕು, ಮಾತಾಡಬೇಕು ಅನ್ನೋಂಥದ್ದು ಏನಾದರೂ ಇದೆಯಾ ಅಥವಾ ಅಲ್ಲೇನೆ? ಖಂಡಿತ. ಮತ್ತೆ ಮುಂದೆ ಅವರು ಹಾಸ್ಪಿಟ್ಲಲ್ಲಿ ಇದ್ರಲ್ಲ, ಸೊ ಬಂದಮೇಲೆ ಬಂದಿದ್ದಾರೆ ಹೊರಗಡೆ. ಅದೇ ನಿನ್ನೆ ಬಂದ್ರಲ್ಲ, ಹೋಗಿ ಮೀಟ್ ಆಗಬೇಕು ಅನ್ನೋ ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ, ಅವ್ರು ಸುಧಾರಿಸ್ಕೊಳ್ಳಿ ಫಸ್ಟ್, ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರು ಟೈಮ್ ಸ್ಪೆಂಡ್ ಮಾಡಲಿ. ಸೊ ಆಮೇಲೆ ನಾವು ಫಸ್ಟ್ ಫ್ಯಾಮಿಲಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾವು ಹೋಗಿ ಮಾತಾಡೋದು. ಅವರ ಡೆವಿಲ್ ಸಿನಿಮಾದಲ್ಲಿ ನೀವು ಅಭಿನಯ ಮಾಡ್ತಾ ಇದ್ದೀರಿ ಅಂತ ಒಂದು ಸಿಕ್ಕಾಪಟ್ಟೆ ಅಲ್ಲಿ ಮಾತಾಡ್ತಾ ಇದ್ದಾರೆ, ಸತ್ಯನಾ ಅದು? ಹೌದಾ? ಇಲ್ಲ, ಅವ್ರ ಮುಂದಿನ ಸಿನಿಮಾಗಳಲ್ಲಿ ನಿಮ್ಗೆ ಯಾವುದೋ ಕಾಲ್ ಬಂದಿಲ್ಲ? ಖಂಡಿತ ಸಿಕ್ಕರೆ ನಾನು ಮಾಡ್ತೀನಿ. ಸೊ ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಓಕೆ, ಇಲ್ಲ ಡೆವಿಲ್ದು ಅದೇ ಊಹಾಪೋಹಗಳಿತ್ತು. ನೀತು ಅವರು ಕೂಡ ಬಿಗ್ ಬಾಸ್ ನೀತು ಅವರು ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬ್ಯಾನರ್ನಲ್ಲಿ. ಯಾಕೆಂದ್ರೆ ವಿನಯ್ ಅವರು ಕೂಡ ಅವ್ರ ಕಾಲ್ ಬಂದು ವಿನಯ್ ಸರ್ ಕೂಡ ಅಭಿನಯ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ದು ಕೇಳಿ ಬರ್ತಾ ಇದೆ. ಓಕೆ, ಆಗ್ಲಿ ನಿಮ್ಮ ಬಾಯರಕ್ಕೆ.